ಈಗಿನ ಸರ್ಕಾರಗಳಿಗೆ ಬ್ರಿಟಿಷರಿಗಿಂತ ಅವಿವೇಕತನ. ಎಚ್.ಸಿ. ಮಹೇಶ್ ಕುಮಾರ್. ಈಗಿನ ಸರ್ಕಾರಗಳು ಅಂದಿನ ಬ್ರಿಟಿಷ್ ವ್ಯವಸ್ಥೆಗಿಂತ ಹೆಚ್ಚು ಅವಿವೇಕತನ ಪ್ರದರ್ಶನ ಮಾಡುತ್ತಿವೆ ಎಂದು ವಿಶ್ವ ರೈತ ಸಂಘ ಸದಸ್ಯರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಪಾರಂಪರಿಕ ನಾಟಿ ವೈದ್ಯ ಎಚ್.ಸಿ. ಮಹೇಶ್ ಕುಮಾರ್ ಆಕ್ರೋಶ ಹೊರಹಾಕಿದರು. ನವಲಗುಂದ ಮತ್ತು ನರಗುಂದ ರೈತ ಹುತಾತ್ಮ ದಿನದ ಅಂಗವಾಗಿ ನಗರದ ಜನನ ಮಂಟಪದಿಂದ ತಾಲೂಕು ಕಚೇರಿವರೆಗೆ ನಡೆದ ರೈತರ ಜಾಥಾದಲ್ಲಿ ಅವರು ಮಾತನಾಡಿದರು. ರೈತರ ವಿರುದ್ಧ ನೆಡಿಗೆಯನ್ನು ಅನುಸರಿಸಿದ ಸರ್ಕಾರಗಳು ನಿರ್ನಾಮವಾಗಿವೆ. ಈಗಲಾದರೂ ಸರ್ಕಾರಗಳು ಎಚ್ಚೆತ್ತು ರೈತ ಪರ ಕರ್ತವ್ಯ ಮಾಡಲಿ. ನರಗುಂದ, ನವಲಗುಂದದಲ್ಲಿ ಹುತಾತ್ಮರಾದ ರೈತರು ಚಿರಾಯುಗಳು. ರೈತ ಹೋರಾಟಕ್ಕೆ ಸ್ಫೂರ್ತಿ ಎಂದರು. ಕನಿಷ್ಠ ಬೆಂಬಲ ಬೆಲೆ ಕೊಡಿ, ರೈತ ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಿ ಎಂದು ನರಗುಂದದಲ್ಲಿ 45 ವರ್ಷಗಳ ಹಿಂದೆಯೇ ಕೇಳಲಾಗಿತ್ತು. ಇನ್ನೂ ಕೂಡ ಅದು ಈಡೇರಲಿಲ್ಲ ಎಂದು ಕಿಡಿಕಾರಿದರು. ಭುವನೇಶ್ವರಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದ ರೈತರು ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರ್ ಗಿರಿಜಾ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಹಕ್ಕೊತ್ತಾಯಗಳನ್ನು ಸಲ್ಲಿಸಿದರು. ರೈತ ಮುಖಂಡರಾದ ಎ.ಎಂ. ಮಹೇಶ್, ಪ್ರಭು ಹೆಬ್ಬಸೂರು, ಬಸವಣ್ಣ ಇತರರು ಭಾಗವಹಿಸಿದರು. ವರದಿ ಹೋಮನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಕಪ್ ತಕೊಂಡವ್ರೆ, ಕಪ್ ತಡ್ಕೊಂಡ್ರು, ಪೊಲೀಸ್ ಬಿಟ್ಟು ಕಪ್ ತಡಸ್ತರು ಅಂತಾರ. ಕರಿಕಲ್ ನಾವು ಒಬ್ಬ ನಮಗೆ ಫೋನ್ ಮಾಡೋದವಲ್ಲ, ನೀಟಾಗಿ ರಾಜಾರಾಷ್ಟ್ರವಾಗಿ ಅಕ್ರಮವಾಗಿ ಕಲ್ಲು ಹೊಡೆದು ಹೋಗ್ತಾರ. ಅದನ್ನೇನು ಯಾವನು ಫೋನ್ ಮಾಡಲ್ಲ, ಏನೂ ಇಲ್ಲ. ಬರೀ ರೈತರ ವಸ್ತುಗಳನ್ನ ತಡೆಯೋದು, ನಿಲ್ಸೋದು, ಅವ್ರು ಹಾಳು ಮಾಡೋದು, ಅದು ಹೀಗೆ ಮಾಡ್ತಾರೆ. ಮತ್ತೊಂದ್ಸತಿ ತರಕಾರಿ ಮಾಡಿದ್ರು, ಮಾದಪ್ಪನ ಬೆಟ್ಟದಲ್ಲಿದ್ನು, ಅಲ್ಲಿಂದ ಫೋನ್ ಮಾಡಿಬಿಡಿಸ್ತು. ಈಗ ಕಪ್ ತಡಿತಾವ್ರೆ. ಹಾಗಂತ ಅರ್ಥವೇನಾಗಾರೆ WTO ಅಂತ ಮಾಡ್ತಿದ್ದಾರೆ. ಬೇರೆದಕ್ಕೆಲ್ಲ WTO ಉಂಟು, ಇದಕ್ಕಿಲ್ವಾ? ಇದನ್ನ ತಕೊಂಡು ಎಲ್ಲ ಹೊಡ್ಕೊಂಡು ಹೋಯ್ತಾರ. ಕಬ್ ಮಾತ್ರ ನಿಲ್ಸುವಂತಂತಾರೆ. ಯಾವುದೇ ಕಾರಣಕ್ಕೂ ಕಬ್ನ ನಿಲ್ಲಿಸ್ಬಿಡಲ್ಲ. ಅದರ ಪರಿಣಾಮನ ಜಿಲ್ಲಾಡಳಿತ ಎದುರಿಸಬೇಕಾಯ್ತ. ನೀವು ಈಗಲೇ ಒಂದು ಆದೇಶ ಹೊರಡಿಸ್ಬೇಕು, ಯಾವುದೇ ಕಾರಣಕ್ಕೂ ಕಬ್ ತಡೆಕಿಲ್ಲ ಅಂತ. 3 ಬಾರಿ ರೈತ ಸಂಘ ಹೋಗಿ ಇದೇ ಆಟ ಆಡ್ ಕೂತಿರಮ್ಮ. ಬೇರೆ ವ್ಯವಸ್ಥೆಗಳು ಮಾಡಲ್ಲ ನೀವು. ಕರಿಕಲ್ಲು ಭೂಮಿ ನಾಟ್ ಮಾಡಿ 106 ಅಡಿ ಕಂದಕ ಮಾಡಿ, ಅದು ಎಕೋ ಸೆನ್ಸಿಟಿವ್ ಝೋನ್ ಇದ್ರು ಕೂಡ ಅದನ್ನ ತಡೆಯೋದಿಲ್ಲ. ಯಾವುದೇ ಇದು ಮಾಡಿಲ್ಲ. ಪರಿಸರ ಎಲ್ಲ ಹಾಳಾಗ್ತದೆ ಅಂತ ಬೆಳೆದನ್ನ ತಡೆ ಹಾಕ್ತಿದ್ರಲ್ಲ, ಎಷ್ಟು ಸರಿ ಅದು? ಇದು ಯಾರು ನಿಮ್ಗೆ ಆದೇಶ ಕೊಟ್ಟವರು? ಮೊದಲು ದಂಡಾಧಿಕಾರಿಗಳೇ ಯಾರು ಕೊಟ್ರಿ ಆದೇಶನ? ಕಬ್ಬು ತಡೀರಿ, ತರಕಾರಿ ತಡೀರಿ, ಅವ್ರ ರೈತರ ವಾಹನಗಳು ತಡೀರಿ ಅಂತ. ಯಾವುದೇ ಕಾರಣಕ್ಕೂ ನಾವು ಬಗ್ಪಡೆಯಲ್ಲ, ಇದಕ್ಕಲ್ಲ ಬಗ್ಗಲ್ಲ, ಇರಲ್ಲ. ನೀವು ಈ ಕೂಡಲೇ ಇದನ್ನ ಎಚ್ಚೆತ್ಕೊಂಡು ಜಿಲ್ಲಾಡಳಿತಕ್ಕೆ ವ್ಯವಸ್ಥೆ ಮಾಡಿ. ಇದು ನಿಮ್ಮಿಂದ ಆಗೋದು. ತಹಸೀಲ್ದಾರ್ DC ಅವಲ್ಲೇ ಜಿಲ್ಲಾಡಳಿತಂದೇ ಆಯ್ತದೆ. ಅದನ್ನ ಹೇಳಿ ವ್ಯವಸ್ಥೆ ಮಾಡ್ಕೊಡ್ಲೇಬೇಕು. ಯಾವುದೇ ಕಾರಣಕ್ಕೂ ತಡೆಯಕ್ಕೆ ಅವಕಾಶ ಕೊಡಲ್ಲ. ನಾವು ಅದನ್ನ ಎದುರಿಸಬೇಕಾಗತ್ತೆ. ರೈತರು ಒಂದ್ ಜಾಗ ಮಣ್ಣು ತಗೊಂಡ್ಬರ್ಬೇಕು, ಪೊಲೀಸ್ನವ್ರು ಹಿಡ್ಕತ್ತಾರೆ. ಜಮೀನಿಗೆ ಮಣ್ಣು ಹುಡ್ಬೇಕಾರುವ ರೈತರು ಹಿಡಿತಾರೆ ಮೇಡಮ್. ರೈತರು ಕೆರೆ ಮಣ್ಣು ಹುಡ್ತಿದ್ರು, ಪೊಲೀಸ್ನವ್ರು ಹಿಡಿತಾರೆ. ಮಾಡಿಸ್ಬೇಕು ಅಂದ್ರೆ ತಾಲೂಕ್ ಆಫೀಸ್ ಯೂರಿನ್ ಪಾಸ್ ಮಾಡಿ ತಾಲೂಕ್ ಆಫೀಸ್ಗೆ ಇಟ್ಕೊತೀವಿ. ವಿಧಾನಸೌಧಕ್ಕೆ ಇಟ್ಟಿದ್ನು, ಇಲ್ಲಿಗೆ ಇಟ್ಕೊತೀವಿ ಯೂರಿನ್ ಪಾಸ್ ಮಾಡಕ್ಕೆ. ಇದು ಅರ್ಥ ಮಾಡ್ಕೊಳ್ಳಿ ನೀವು ಮಹಿಳೆಯರಾಗಿ. ನವಲಗುಂದ, ನರಗುಂದ, ಧಾರವಾಡ ಜಿಲ್ಲೆಯಲ್ಲಿ 45 ವರ್ಷದಲ್ಲಿ ಏನು ಪತ್ರಿಕೆ ಲೆವಿಕಟ್ಟಿ ಅನ್ನೋ ವಿಚಾರದಲ್ಲಿ ಗಲಾಟೆಯಾಗಿ ಇವತ್ತು ಏನು ರೈತರು ಗೋಲಿಬಾರಿಂದ ಸತ್ತಿದ್ರು. 3 ಜನ ರೈತರು ಗೋಲಿಬಾರಲ್ಲಿ ಸತ್ತಿದ್ರು. ಒಬ್ಬ ತಹಸೀಲ್ದಾರ್ ಅವಿವೇಕಿ ಅವ್ರ ಮೇಲೆ ಕಾಲ್ ಮಡಗಿ ಹೋದವನು, ಪ್ರತಿಭಟನೆ ಕೂದಿದವ್ರಿಗೆ. ಅದಕ್ಕೆ ಅಲ್ಲಿ ಶುರುವಾದ್ದು ರೈತ ಸಂಘ. ಏನು ಮಲಪ್ರಭಾ ನದಿಯಿಂದ ನೀರನ್ನು ತೆಗೆದು ಭತ್ತ ಬೆಳೆತಿದ್ರು. ಅದನ್ನ ನೆವಿ ಕೊಡಿ ಅಂತ ಇವರು ಗಲಾಟೆ ಮಾಡಿದ್ರು. ಆ ಗಲಾಟೆಯಲ್ಲಿ ನಾವು ಕೊಡಲ್ಲ ಅಂತಂದಾಗ ರೈತರ ಮೇಲೆ ದಬ್ಬಾಳಿಕೆ ಮಾಡಿದಂಥ ಗುಂಡ್ರಾವ್ ಸರ್ಕಾರ ಇವತ್ತು ಗೋಲಿಬಾರ್ ಮಾಡಿಸ್ತು. ಅವತ್ತಿನ ದಿನ ಆ ಗೋಲಿಬಾರ್ ನಡೆಸಿ 3 ಜನ ರೈತರು ಗೋಲಿಬಾರ್ನಲ್ಲಿ ಸತ್ತರು. ಆದರೂ ಕೂಡ ಪೊಲೀಸರು ಸತ್ತರು. ಆದರೆ ನಾವು ಪೊಲೀಸರು ಸತ್ತು ಅಂತಲ್ಲ, ಅವರು ನಮ್ಮ ರೈತರ ಮಕ್ಕಳೇ. ಆದರೆ ಈ ಅವಿವೇಕಿಗಳು, ಅಯೋಗ್ಯ ಗುಂಡರಾವ್ ಆದೇಶ ಕೊಟ್ಟದ್ರಿಂದ ಅವರು ಗೋಲಿಬಾರ್ ಮಾಡಿದ್ರು. ಅದರಂತೆ ತಡೆನಾರದೆ 16,000 ಜನ ರೈತಿದ್ರು. ಅವರು ಕೂಡ ಪೊಲೀಸರನ್ನು ಕೂಡ ತಡೆ ಪಡೆದು 3 ಜನ ಪೊಲೀಸರು ಹುತಾತ್ಮರಾದರು. ಅವ್ರಿಗೂ ನಾವು ಹುತಾತ್ಮ ಇದನ್ನ ಹೇಳ್ತಾ ಇದ್ದೀವಿ. ಆದರೆ ಈ ರೀತಿ ಯಾವುದು ಬ್ರಿಟಿಷ್ ಸರ್ಕಾರ ಮಾಡಿರಲಿಲ್ಲ. ಇದನ್ನ ಬ್ರಿಟಿಷರು 1858ರಲ್ಲಿ ಬ್ರಿಟಿಷರು ಕೂಡ ಎದುರ್ತಿದ್ರು. ಅವತ್ತಿದ್ದಂಥ ಹುಸೇನ್ ಸಾಹೇಬನವನು
ಅಲ್ಲಿ ಬ್ರಿಟಿಷ್ ಅಧಿಕಾರಿನ ಕತ್ತರಿಸಿ ಗೇಟ್ಗೆ ಹಾಕಿದ ಅವನು 1858ರಲ್ಲಿ, ಅಂದರೆ 165 ವರ್ಷ ಹಿಂದಿಯೇ. ಆದರೆ ಇಲ್ಲಿರೋಂಥ ಬ್ರಿಟಿಷರು ಗೋಲಿಬಾರ್ ಮಾಡಿಸ್ರು, ರೈತರ ಮೇಲೆ ಗೋಲಿಬಾರ್ ಮಾಡಿಸ್ರು. ಇದು ಅವಿವೇಕತನದ ಪರಮಾವಧಿ. ಆದ್ರಿಂದ ಈ ಥರ ಕೆಲಸ ಯಾವತ್ತೂ ಆಗಬಾರ್ದು. ಗುಂಡೂರಾವ್ ಸರ್ಕಾರ ನಿರ್ನಾಮ ಆಯಿತು, ಅದು ಮಾಡಿದ್ದೇ ಗುಂಡೂರಾವ್ ಸರ್ಕಾರ, ಗುಂಡೂರಾವ್ ಎಲ್ಲ ನಿರ್ನಾಮ ಆದರು. ಆದ್ದರಿಂದ ಎಚ್ಚೆತ್ಕೊಂಡು ರೈತರ ಪರ ಆದೇಶಗಳನ್ನ ಹೊರಡಿಸ್ಬೇಕು. ಇವತ್ತು 45 ವರ್ಷ ಆದರೂ ಬ್ರಿಟಿಷರಿಗಿಂತ ಹೆಚ್ಚಾಗಿದ್ರು ಏನು ಮಾಡ್ತಾ ಇಲ್ಲ. ಬ್ರಿಟಿಷ್ಗಳಿಂತೂ ಅವಿವೇಕಿ ಅಂತೀನಿ, ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಯಾವುದೇ ರೈತ ಪರ ಯೋಜನೆಗಳನ್ನ ಹಾಕ್ತಾ ಇಲ್ಲ. ಕೂಡಲೇ ರೈತರ ಪರ ಯೋಜನೆಗಳು ಹಾಕಬೇಕು. ನಮ್ಮ ಜಿಲ್ಲೆಯಲ್ಲೂ ಕೂಡ ಕಬಿನಿ 2ನೇ ಅಂತ ಜಾರಿ ಆಗಬೇಕು. ಇನ್ನೂ ರೈತರ ಸಮಸ್ಯೆಗಳು ಹಲವಿದೆ. ಆಗಲೇ MRP ಕೊಡಿ ಮಾಡಿದ್ರು. ಎಷ್ಟರಲ್ಲಿ 1980ನೇ ಇಸ್ವಿನಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿ, ವೈಜ್ಞಾನಿಕ ಬೆಲೆ ಕೊಡಿ ಅಂತ ಹೇಳಿದ್ದು 45 ವರ್ಷ ಆದರೂ ಇನ್ನೂ ಅಯೋಗ್ಯರು ಎಲ್ಲ ಸರ್ಕಾರವಾದರೆ, JDS, ಕಾಂಗ್ರೆಸ್, BJP ಎಲ್ಲ ವಿವೇಕಗಳು ಆಡ್ರೆ ಇನ್ನೂ ಕೂಡ ಏನು ಮಾಡಿಲ್ಲ. ಆದ್ದರಿಂದ ನಾವು ಎಚ್ಚೆತ್ಕೊಂಡು ಈಗಲಾರು ಅವರು ಮಾಡಬೇಕು. ಇಲ್ಲೇ ಕಂಡರಿದಂಥ ಚಳಿವಳಿಗಳನ್ನ ರಾಜ್ಯ ಕೇಂದ್ರ ಸರ್ಕಾರ ಎದುರಿಸಬೇಕಾಯ್ತಂತ ಯಗೋಡಿಪುರ ಮಹೇಶ್ ಕುಮಾರ್